ಬಿಗ್ ಬಾಸಲ್ಲಿ ತಾರತಮ್ಯ ಆಗಿದೆ. ಗೌತಮಿಗೆ ಕ್ಯಾಪ್ಟನ್ ಆಗಬೇಕಾಗಿತ್ತು, ಈ ಭವ್ಯ ಗೌಡ ಆಗಿದ್ದಾಳೆ. ಆ್ಯಕ್ಚುಲಿ ಗೌತಮಿ ಮತ್ತು ಹನುಮಂತ ಆಡಿಬಿಟ್ಟು 600 ಅಂಕ ತೊಗೊಂಡಿದ್ರು. ಅವರೇ ಹೈಯೆಸ್ಟು. ಅವರಲ್ಲಿ ಗೌತಮಿನೇ ಆ್ಯಕ್ಚುಲಿ ಇದರ ಪ್ರಕಾರ ಅವಳೇ ಕ್ಯಾಪ್ಟನ್ ಆಗಬೇಕಾಗಿತ್ತು. ಬೇಕಂತಲೇ ಭವ್ಯ ಗೌಡನ ಮಾಡಬೇಕಂತಲೇ ಬಿಗ್ ಬಾಸ್ ಅವರು ಮತ್ತೆ ಒಂದು ಟಾಸ್ಕ್ ಕೊಟ್ಬಿಟ್ಟು, ಹೇಗೂ ತ್ರಿವಿಕ್ರಮ್ ಸ್ಪೋರ್ಟ್ಸ್ಮನ್ನು, ಅವನಿಗೆ ಇರುತ್ತೆ, ಅವನು ಭವ್ಯನ ಗೆಲ್ಲಿಸಿದ್ದಾನೆ. ಇಲ್ಲಾಂದರೆ ಈ ಭವ್ಯ ಏನು ಗೆಲ್ತಿರಲಿಲ್ಲ. ಗೌತಮಿ ತುಂಬ ಚೆನ್ನಾಗಿ ಆಡಿದ್ಲು ಎಲ್ಲನೂ. ಪಾಪ ಹನುಮಂತ ಗೌತಮಿ ತುಂಬ ಕಷ್ಟಪಟ್ಟು ಎಲ್ಲ ಆಡಿದರು. ಅವರಿಗೆ ಸಿಗದಿದ್ದಂಗೆ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಸ್ವಲ್ಪ ಗೋಲ್ಮಾಲ್ ನಡೀತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಿಗ್ ಬಾಸ್ ಅವರು ಕಲರ್ಸ್ ಕನ್ನಡದ ಧಾರಾವಾಹಿಯ ಭವ್ಯ ಅಂತ ಅವಳಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವಳೇನು ಚೆನ್ನಾಗಿ ಆಡ್ತಾಯಿಲ್ಲ, ಸೊಕ್ಕು ತೋರಿಸೋದು ಅದೇ ಇದು ಮಾಡ್ತಾಯಿದ್ದಾಳೆ. ಅವಳು ಏನು ಅವಳು ಆಟ ಆಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಅವಳಿಗೆ ಸೊಕ್ಕು ಜಾಸ್ತಿ ಅವಳಿಗೆ. ಯಾರ ಹತ್ರನೂ ಸರಿಯಾಗಿ ಬೆರೆಯಲ್ಲ, ಏನಿಲ್ಲ. ಆ ತ್ರಿವಿಕ್ರಮನ ಹಿಂದೆ ಓಡಾಡ್ಕೊಂಡಿರ್ತಾಳೆ, ಮತ್ತು ಯಾವುದೂ ಇಲ್ಲ. ನಿನ್ನೇನು ಧನರಾಜಿಗೆ ಕಳಪೆ ಕೊಡ್ತಾಳೆ. ಅವನು ಪಾಪ ಫ್ರೆಂಡು ಅಂತ ಇರ್ತಿದ್ದ, ಅವನಿಗೆ ಕಳಪೆ ಮರಿ ಜಿಂಕೆ ತಂಗಿ ಅಂತಿದ್ದ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ತಂಗಿ ಜಿಂಕೆ ಅಂತ ಪಾಪ ಧನರಾಜು ಅವಳಿಗೆ ಕರೀತಾ ಇದ್ದರೆ ಅವನಿಗೆ ಹೋಗಿ ಕಳಪೆ ಕೊಟ್ಟಿದ್ದಾಳೆ. ಏನು ಬುದ್ಧಿ ಅನ್ನೋದಂತ ಸ್ವಲ್ಪನೂ ಇಲ್ಲ ಅವಳಿಗೆ. ಏನು ತ್ರಿವಿಕ್ರಮ್ ಇದ್ದಿದ್ದಕ್ಕೆ ನಿನ್ನೆ ಗೆದ್ದಲು. ಆದರೆ ಇವರು ಯಾಕೆ 600 ಅಂಕ ಅಷ್ಟೆಲ್ಲ ಕಾಂಪಿಟೀಷನ್ಗಳಲ್ಲಿ ಗೆದ್ದು 600 ಅಂಕ ತಗೊಂಡಂಥ ಗೌತಮಿಯವರಿಗೆ ಕೊಡಬೇಕಾಗಿತ್ತು ಕ್ಯಾಪ್ಟನ್ಸಿ. ಇವರು ಸುಮ್ಮನೆ ಇನ್ನೊಂದು ಆಟ ಆಡಿಸಿ ಅವ್ರನ್ನ ಸೋಲಿಸೋ ಸಲುವಾಗಿ ಆಟ ಆಡಿಸಿದ್ದಾರೆ. ಈ ಬಿಗ್ ಬಾಸ್ ಅವ್ರದ್ದು ತುಂಬ ಮೋಸ. ಯಾಕೋ ಬಿಗ್ ಬಾಸು ಸರಿಯಾಗಿ ಇದು ಮಾಡ್ತಾಯಿಲ್ಲ. ಅವಳು ಮೊನ್ನೆ ಅವಳು ಎಲಿಮಿನೇಟ್ ಆಗಬೇಕಾಗಿತ್ತು. ಎಲಿಮಿನೇಟ್ ಆದವಳನ್ನ ಮತ್ತೆ ಒಳಗಡೆ ಕರೆಸಿದ್ದಾರೆ. ಯಾಕೆ ಅವಳಿಗೆ ಏನೋ ಅಷ್ಟು ಫ್ಯಾನ್ಸ್ ಇಲ್ಲ. ಆ್ಯಕ್ಚುಲಿ ಗೌತಮಿಗೆ ಇರುವಷ್ಟು, ಮೋಕ್ಷಿತಾ ಗೌತಮಿಗೆ ಇರುವಷ್ಟು ಫ್ಯಾನ್ಸ್ ಇಲ್ಲ ಅವಳಿಗೆ. ಆದ್ರೂ ಅವಳು ಎಲಿಮಿನೇಟ್ ಆದವಳನ್ನ ಹಿಂದೆ ಕರೆಸಿ ಇವಾಗ ಕ್ಯಾಪ್ಟನ್ ಬೇರೆ ಮಾಡಿದ್ದಾರೆ. ಈ ಬಿಗ್ ಬಾಸ್ ಅವ್ರದ್ದು ಎಲ್ಲ ಮೋಸ ಮೋಸ ಮಾಡ್ತಾರೆ. ಅವ್ರಿಗೆ ಬೇಕಾದವರಿಗೆ ಒಳಗಡೆ ತಗೊಳ್ಳೋದು, ಬೇಡದಿದ್ದವ್ರನ್ನ ಕಳಿಸೋದು. ಆ ಜಗದೀಶನ್ ಯಾಕೆ ಕಳಿಸ್ಬೇಕಾಗಿತ್ತು? ಜಗದೀಶ್ ಅವರು ಚೆನ್ನಾಗಿ ಆಟ ಆಡ್ತಾಯಿದ್ರು. ಜಗದೀಶ್ ಅವರು ಇಲ್ಲ ಅಂತ ಇವಾಗ ಬಿಗ್ ಬಾಸ್ ತುಂಬ ಡಲ್ ಹೊಡಿತಾ ಇದೆ. ಅದನ್ನು ಬಿಟ್ಬಿಟ್ಟು ಇವಾಗ ತಪ್ಪು ಆಟ ಆಡಿಸ್ತಾ ಇದ್ದಾರೆ. ಈ ಬಿಗ್ ಬಾಸ್ ಅವರು ತುಂಬ ಗೋಲ್ಮಾಲ್ ನಡೀತಾ ಇದೆ ಅನ್ನಿಸ್ತಾ ಇದೆ. ಅವರು ಈ ಭವ್ಯ ಗೌಡಗೆ, ತ್ರಿವಿಕ್ರಮ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ ಬಿಗ್ ಬಾಸ್ ಅನ್ನಿಸ್ತಾ ಇದೆ. ಆದರೆ ಅವರಿಗೆ ಪಬ್ಲಿಕ್ ಸಪೋರ್ಟ್ ಇಲ್ಲ. ಇವ್ರುಗಳೇ ಈ ಬಿಗ್ ಬಾಸ್ ಅವರೇ ಅವ್ರನ್ನ ಮೇಲೆತ್ತೋಕೆ ನೋಡ್ತಾ ಇದ್ದಾರೆ. ಅವರಿಗೆ ಕೈಗೆ ಒಂದು ಕಪ್ ಇವಾಗಲೇ ಕೊಟ್ಟುಬಿಟ್ಟು ಕಳಿಸ್ಬೋದಾಗಿತ್ತಲ್ಲ ಮನೆಗೆ. ಮೋಸದ ಆಟವನ್ನು ಬಿಗ್ ಬಾಸ್ ಮಾಡ್ತಾಯಿದೆ.